ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ನವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಏನಂತಂದರೆ, ಆದಷ್ಟು ಬೇಗ ರಿಸಲ್ಟ್ಗಳನ್ನು ನೀವು ಅನೌನ್ಸ್ಮೆಂಟ್ ಮಾಡಿ. ಯಾಕಂತಂದರೆ ನನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ಒಂದೆರಡು ಕಾಮೆಂಟ್ಸ್ಗಳನ್ನು ನಮಗೆ ಓದಿ ನಾನು ನಿಮಗೆ ಅರ್ಥ ಮಾಡಿಸ್ಕೊಡ್ತೇನೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ಸ್ ಬಾಕ್ಸ್ಗೆ ಬಂದಿದ್ದೀನಿ ರೀ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ. ಆ್ಯಕ್ಚುಲಿ ನೀವು ರಿಸಲ್ಟನ್ನು ಡಿಲೇ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನೋಡಿ ಕಾಮೆಂಟ್ ಹಾಕಿದ್ದಾರೆ. ನಮ್ಮ ಅಮ್ಮ ಇನ್ಮೇಲೆ ನನಗೆ ಕಾಲೇಜಿಗೆ ಕಳಿಸಲ್ಲ ಅಂತಾರೆ ಸರ್, ಮದುವೆ ಮಾಡ್ತೀವಿ ಅಂತಿದ್ದಾರೆ, ಪ್ಲೀಸ್ ರಿಸಲ್ಟ್ ಯಾವಾಗ ಸರ್ ಅಂತ ಕೇಳ್ತಾ ಇದ್ದಾರೆ. ನೋಡಿರಿ ಪಾಪ, ಇಲ್ಲಿ ಒಂದು ಮಗುಗೆ ಏನಪ್ಪ ಅಂತಂದ್ರೆ ಅವ್ರ ಮಮ್ಮಿಯವರು ಹೇಳ್ತಾ ಇರುವಂಥ ತಾಯಿ, ಅವ್ರ ತಾಯಿ ಏನು ಮಾಡ್ತಿದ್ದಾರೆ ಅಂತಂದರೆ, ನಿಮಗೆ ರಿಸಲ್ಟ್ ಇನ್ನೂ ಡಿಲೇ ಮಾಡಿದ್ದಕ್ಕೆ ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಸಲುವಾಗಿ ನೀವು ರಿಸಲ್ಟನ್ನು ಡಿಲೇ ಮಾಡಿದ್ದಕ್ಕೆ ಇಲ್ಲಿ ಒಂದು ವಿದ್ಯಾರ್ಥಿದು ಮದುವೆ ಆಗುವ ಪರಿಸ್ಥಿತಿ ಬರ್ತಾ ಇದೆ. ಇದೊಂದು ಕಾರಣ ಆಯಿತು. ಆಮೇಲೆ ಇನ್ನೊಂದು ನೋಡಿ, ಸರ್ ಪ್ಲೀಸ್ ಟೆಲ್ ಮೀ ಅಬೌಟ್ ರಿಸಲ್ಟ್, ಮೈ ಮದರ್ ಈಸ್ ಆಸ್ಕಿಂಗ್ ಮೀ ಹೌ ಲಾಂಗ್ ಯುವರ್ ಬೋರ್ಡ್ ಟೇಕ್ ಟೈಮ್. ನೋಡಿ, ಇವರು ತಾಯಿಯವ್ರು ಕೇಳ್ತಾ ಇದ್ದಾರೆ, ಮದರ್ ಅವ್ರು ಕೇಳ್ತಾ ಇದ್ದಾರೆ ಇವರಿಗೆ, ನಿಮ್ಮ ಬೋರ್ಡು ಇಷ್ಟು ಲೇಟಾಗಿ ತೊಗೊತಾ ಇದೆ, ಯಾವಾಗ ಬರುತ್ತೆ ರಿಸಲ್ಟ್ ಅಂತ ಕೇಳ್ತಾ ಇದ್ದಾರೆ ಅಂಥೇಳಿ. ಓಕೆನಾ? ಸೊ ಹಿಂಗಿರಬೇಕಾದ್ರೆ ನಾನು ನಿಮ್ಮಲ್ಲಿ ಬೋರ್ಡ್ನವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ಥರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ನಿಮಗೆ ಸುಮ್ಮನೆ ನೀವು ಲೇಟ್ ಮಾಡುವುದರಿಂದ ಏನೋ ಇಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಮದುವೆ ಮಾಡಿ ಕಳಿಸುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ, ಅಂದರೆ ನಿಮ್ಮ ಕಡೆಯಿಂದ ಆಗುತ್ತೆ. ಹೀಗಾಗಿ ದಯಮಾಡಿ ನಾನು ಪ್ಯಾರಾಮೆಡಿಕಲ್ ಬೋರ್ಡ್ನಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿದ್ಯಾರ್ಥಿಗಳಿಂದ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ, ಅಟ್ಲೀಸ್ಟ್ ನೀವು ಥರ್ಡ್ ಇಯರ್ದಾದ್ರು ರಿಸಲ್ಟ್ ಕೊಟ್ಟರೆ ನಮಗೊಂದು ಧೈರ್ಯ ಬರುತ್ತೆ, ಹೌದಪ್ಪ ನಮ್ಮದು ಇವತ್ತು ನಾಳೆ ಬರ್ಬೋದು ಅಂತೇಳಿ. ಆದಷ್ಟು ಬೇಗ ನೀವು ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡಿರಿ. 10 ದಿನ 15 ದಿನ ಅಂತ ಡಿಲೇ ಮಾಡೋಕ್ಕೆ ಹೋಗಬೇಡ್ರಿ. ಯಾವುದು ಕಂಪ್ಲೀಟ್ ಆಗಿದೆ ಅದನ್ನು ಇದನ್ನು ಮಾಡಿಬಿಡಿ, ಪಬ್ಲಿಕ್ ಮಾಡಿಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಯಾರಾಮೆಡಿಕಲ್ ಬೋರ್ಡ್ನಿಗೆ. ಆಮೇಲೆ ಈ ಥರ ಮಮ್ಮಿಗಳು ಟಾರ್ಚರ್ ಕೊಡೋದ್ರಿಂದ ತಪ್ಪಿಸ್ತೀರಿ ನೀವು. ಯಾಕಂದರೆ ಈಗೇನಾಗುತ್ತೆ ಅಂದರೆ ತಾಯಿಗಳು ಮಮ್ಮಿಗಳು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ಟಾರ್ಚರ್ ಕೊಡ್ತಾ ಇದ್ದಾರೆ, ನೀವು ಶಾಲೆಗೆ ರಿಸಲ್ಟ್ ಯಾಕೆ ಬರ್ತಾ ಇಲ್ಲ, ಎಲ್ಲ ಕಡೆ ಬರ್ತಾ ಇದೆ ಅಂಥೇಳಿ. ಅವರು ಹೇಳೋದು ತಪ್ಪೇನಿಲ್ಲ ಮಮ್ಮಿಗಳು. ಯಾಕಂತಂದರೆ ಎಲ್ಲ ಕಾಲೇಜಲ್ಲಿಯೂ ಕೂಡ ಎಲ್ಲ ಒಂದು ಕೋರ್ಸಲ್ಲಿ ಕೂಡ ಇಷ್ಟೊತ್ತಿಗೆ ರಿಸಲ್ಟ್ ಬಂದುಬಿಟ್ಟಿರುತ್ತೆ. ಇದು ಒಂದೇ ಅಡ್ತಾರಲ್ಲಿ ಬರುವಂಥದ್ದು. ಹೀಗೆ ಹಿಂಗ್ಯಾಕೆ ಏನಾದರೂ ನೀವು ಸುಳ್ಳು ಹೇಳ್ತಾ ಇದ್ದೀವಿ ಅಂತೇಳಿ ಅನುಮಾನ ಮಾಡ್ತಾರೆ ವಿದ್ಯಾರ್ಥಿಗಳ ಮೇಲೆ. ಹೀಗಾಗಿ ನೀವು ದಯಮಾಡಿ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಆದಷ್ಟು ಬೇಗ ಈ ಬರುವಂಥ ವಾರದಲ್ಲಿ ರಿಸಲ್ಟ್ ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ ನಮಗೆ. ಯಾರಾದರೂ ಮದುವೆ ಆಗೋದು ತಡಿಬೋದು, ಆಮೇಲೆ ಕಾಲೇಜಿಗೆ ಹೋಗೋರನ್ನು ತಡಿತಾ ಇದ್ದಾರೆ, ಅದನ್ನು ಕೂಡ ಕಂಟಿನ್ಯೂ ಮಾಡಿಸ್ಬೋದು. ಹೀಗಾಗಿ ದಯಮಾಡಿ ಪ್ಯಾರಾಮೆಡಿಕಲ್ ಬೋರ್ಡ್ನವರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ.